ಬೇಳೆ ಬೀನ್ಸ್ ಸಾಂಬಾರಿಗೆ ಬೇಕಾಗಿರೋ ಸಾಮಗ್ರಿಗಳು: ಬೇಳೆ, ತೊಳೆದು ಕಟ್ ಮಾಡ್ಕೊಂಡಿರೋ ಬೀನ್ಸ್, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಗ್ರೈಂಡ್ ಮಾಡಿರೋ ಟೊಮ್ಯಾಟೊ, ಸಾಂಬಾರು ಪುಡಿ ಮನೆಯದಾಗಿರ್ಬೋದು ಅಥವಾ ಅಂಗಡಿಲಿ ತೊಗೊಂಡಿರೋ ರೆಡಿಮೇಡ್ ಸಾಂಬಾರು ಪುಡಿ ಆದರೂ ತೊಂದರೆ ಇಲ್ಲ, ಮತ್ತು ಒಂದು ಸ್ಪೂನ್ ಜೀರಿಗೆ, ಇದು ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಾಸಿವೆ ಒಗ್ಗರಣೆಗೆ. ಈಗ ಇದೆಲ್ಲ ಬೇಳೆನ ತೊಳೆದು ಅದನ್ನು ಕುಕ್ಕರಲ್ಲಿ ಹಾಕಿ ಇದೆಲ್ಲನೂ ಅದರಲ್ಲಿ ಎಕ್ಸೆಪ್ಟ್ ಸಾಸಿವೆ ಮತ್ತು ಕರಿಬೇವನ್ನು ಬಿಟ್ಟು ಇನ್ನೆಲ್ಲನೂ ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ ಇಟ್ಬಿಡಿ. ನಿಮ್ಮ ಕುಕ್ಕರ್ ಎಷ್ಟು ವಿಸಿಲ್ ತೊಗೊಳುತ್ತೋ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ನೀವು ಅದನ್ನು ಮಾಡ್ಬೋದು. ನನಗೆ ಅಟ್ಲೀಸ್ಟ್ ಒಂದು 10 ವಿಸಿಲ್ ಆದರೂ ಆಗಬೇಕು ನಮ್ಮ ಕುಕ್ಕರ್. ಅದಾದಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ. ಹೀಟ್ ಇಳಿದ ಮೇಲೆ ಅದನ್ನು ತೆಗೆದ್ಬಿಟ್ಟು ಓಪನ್ ಮಾಡಿಬಿಟ್ಟು ಅದಕ್ಕೆ ಟೊಮೆಟೊ ಸಾಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿಬಿಟ್ಟು ಹುಣಸೆಹಣ್ಣು ಜ್ಯೂಸನ್ನು ಹಾಕಿಬಿಟ್ಟು ಒಂದು ಬಾಯ್ಲ್ ಆದಮೇಲೆ ಒಗ್ಗರಣೆ ಮಾಡಿಬಿಡಬೇಕು ಅಷ್ಟೇ. ಎಷ್ಟು ರುಚಿ ಇರುತ್ತೆ ಗೊತ್ತಾ ಸಾಂಬಾರು, ಮತ್ತು ತುಂಬಾ ಈಸಿ, ಬೇಗ ಆಗಿಬಿಡುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದು ಒಂದೇ ಸ್ವಲ್ಪ ಟೈಮ್ ತಗೊಳ್ಳೋದು. ಕುಕ್ಕರಲ್ಲಿ ನೀರು ರೆಡಿ ಇದೆ. ಈಗ ಇದು ಬೇಳೆನ ತೊಳೆದಿರೋದು ಇದನ್ನು ಹಾಕ್ಬಿಡೋಣ. ಇದಕ್ಕೆ ಬೀನ್ಸ್ ಇದನ್ನು ಹಾಕ್ಬಿಡ್ತೀನಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ, ಜೀರಿಗೆ, ಸಾಂಬಾರು ಪುಡಿ. ಈಗ ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಕಾದರೆ ಅರ್ಧ ಚಮಚ ಅರಿಶಿನ ಪುಡಿನೂ ಹಾಕ್ಬೋದು. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮೊದಲೇ ಹಾಕ್ಬಿಡ್ಬೇಕು, ಆಮೇಲೆ ನೀರು ಹಾಕೋದೇನು ಬೇಡ. ಈಗ ಇದಿಷ್ಟು ಸಾಕು ಅನಿಸುತ್ತೆ ನೀರು. ಈಗ ಇದಕ್ಕೆ ಉಪ್ಪು ಹಾಕೋಣ. ಎಲ್ಲ ಹಾಕಿದ್ದೀನಾ ನೋಡಿ, ಕರೆಕ್ಟಾಗಿ ಎಲ್ಲ ಹಾಕಿದ್ದೀರಾ ಅಂತ ನೋಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ಇದನ್ನು ಕ್ಲೋಸ್ ಮಾಡಿಬಿಡೋಣ, ಲಿಡ್ ಹಾಕಿ. ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಒಂದು 10 ವಿಸಿಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಬೆಂದಿದೆ, ಹೀಟೂ ಕಮ್ಮಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಎಕ್ಸ್ಟ್ರಾಕ್ಟ್ ಹಾಕಿಬಿಡೋಣ. ಯಾಕಂದರೆ ನಾನು ಟೊಮ್ಯಾಟೊ ಕಮ್ಮಿ ಹಾಕಿದ್ದೆ, ಅದಕ್ಕೋಸ್ಕರ. ನೀವು ಟೊಮ್ಯಾಟೊ ಜಾಸ್ತಿ ಹಾಕಿದರೆ ಹುಣಸೆ ಹುಳಿ ಏನು ಬೇಕಾಗಿಲ್ಲ. ಈಗ ಇದೊಂದು ಬಾಯ್ಲ್ ಆಗಲಿ, ಜಸ್ಟ್ ಒನ್ಸ್ ಬಾಯ್ಲ್ ಆದರೆ ಸಾಕು. ನಾವು ಒಗ್ಗರಣೆ ಹಾಕೋಷ್ಟರಲ್ಲಿ ಇದು ಬಾಯ್ಲ್ ಆಗಿಬಿಡುತ್ತೆ. ಒಗ್ಗರಣೆ ಹಾಕ್ಬಿಡೋಣ. ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಇಂಗು ಅಸಫೆಟಿಡ ಹಾಕ್ಬಿಟ್ಟು ಸಾರಿಗೆ ಒಗ್ಗರಣೆ ಹಾಕ್ಬಿಡೋಣ. ಹುಣಸೆ ಹುಳಿ ಹಾಕಿರೋದು ಸಾಂಬಾರು ಬಾಯ್ಲ್ ಆಗ್ತದೆ. ಸ್ವಲ್ಪ ಅಸಫೆಟಿಡ ಹಾಕೋಣ, ಸಾಕು. ಆಫ್ ಮಾಡಿ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಿಬಿಡೋಣ. ಅಷ್ಟೇ, ಮುಗೀತು ಸಾಂಬಾರು. ಮಿಕ್ಸ್ ಮಾಡಿದೆ, ಸಾಂಬಾರು ಒಗ್ಗರಣೆ ಆಯಿತು. ಈಗ ಇದಕ್ಕೆ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ, ಗಾರ್ನಿಷ್ ಅಷ್ಟೇ. ಆಫ್ ಮಾಡಿಬಿಡಿ. ಬೇಳೆ ಬೀನ್ಸ್ ಸಾಂಬಾರು ರೆಡಿ ಆಯಿತು. ಈಗ ಇದಕ್ಕೆ ಚಾಪ್ ಮಾಡಿರೋ ಕೊರಿಯಾಂಡರ್ ಹಾಕ್ಬಿಡೋಣ. ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ
ಬೇಳೆ ಬೀನ್ಸ್ ಸಾಂಬಾರು.